ಅಂತರಘಟ್ಟೆಯಲ್ಲಿ ಜಾತ್ರೆ ಇದ್ದಾಗ ನಮ್ಮ ಊರಲ್ಲಿ ಎಲ್ಲ ಈ ಥರ ಅಮ್ಮನ ಪೂಜಿಸ್ಬಿಟ್ಟು ಬಿಟ್ಟು ಬರ್ತಾರೆ. ಸೊ ನಾನು ಪೂಜೆ ಮಾಡಿದ್ದೀನಿ, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಅಂತರಘಟ್ಟೆ ಜಾತ್ರೆ ಇತ್ತು. ನಮ್ಮ ಮನೆಯವ್ರು ಹೋಗಿ ಬಂದರು, ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಮಾಡಿರೋದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ನಮ್ಮ ಮನೆಯವರು ಜಾತ್ರೆಗೆ ಹೋಗಿ ಬಂದರು, ಜಾತ್ರೆಗೆ ಹೋಗಿ ಖಾರ ಮಠಕ್ಕೆ ಎಲ್ಲ ತೊಗೊಂಬಂದರು, ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಂದರು. ಅವರು ಬರ್ತಾ ಹೋಟೆಲಲ್ಲಿ ಊಟ ಮಾಡ್ಕೊಂಬಂದಿರಂತೆ, ನಾನ್ ವೆಜ್ಜು. ಸೊ ಅದಕ್ಕೆ ಈಗ ಏನು ಹೆವಿ ಊಟ ಬೇಡ, ನನಗೆ ಸ್ವಲ್ಪ ಲೈಟಾಗಿ ಚಿತ್ರಾನ್ನ ಮಾಡಿಕೊಡು ಅಂತ ಅಂದರು. ಚಿತ್ರಾನ್ನ ಮಾಡಿಕೊಟ್ಟು ಹಾಗೆ ಒಂದೆರಡು ಮೊಟ್ಟೆ ಬೇಯಿಸು ಅಂತ ಅಂದರು. ಸೊ ಅದಕ್ಕೋಸ್ಕರ ಅವರಿಗೆ ಸಿಂಪಲಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅವ್ರಿಗೆ ಈ ಯೆಲ್ಲೋ ಕಲರ್ ಚಿತ್ರಾನ್ನ ಅಷ್ಟು ಲೈಕ್ ಆಗಲ್ಲ, ವೈಟ್ ಕಲರ್ ಚಿತ್ರಾನ್ನ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಅದಕ್ಕೆ ವೈಟ್ ಕಲರ್ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಜಾತ್ರೆಗೆ ಹೋಗಿದ್ವಿ, ಅಲ್ಲಿ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗಲ್ಲ ಅವರು, ನನ್ನ ಆಗಲಿ ಮಕ್ಕಳಲ್ಲಿ. ಆದರೆ ಮಕ್ಕಳಿಗೂ ಟೆಸ್ಟ್ ನಡೀತಿತ್ತಲ್ಲ, ಸೊ ಅದಕ್ಕೆ ಅವರು ಅವ್ರ ಫ್ರೆಂಡು ಹೋಗಿ ಬಂದರು. ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ವಿ. ನಮ್ಮ ಕಡೆ ಅಮ್ಮನ ಕಳಿಸ್ತಾರೆ ಬೆಳಗ್ಗೆ ಹೊತ್ತು, ಕಳ್ಸೋಕ್ಕೆಲ್ಲ ಬೇವಿನ ಸೊಪ್ಪು ಕಳ್ಸೋಕ್ಕೆ ಕಾಯಿ ಬದ್ದು ಬೇವಿನ ಸೊಪ್ಪು ಇಟ್ಟು ಅದು ಪೂಜೆ ಎಲ್ಲ ಮಾಡಿ ಅದಕ್ಕೆ ಮೊಸರನ್ನ ಎಡೆ ಇಟ್ಬಿಟ್ಟು ಅಲ್ಲಿ ಕೆಳಗೆ ಊರ ಕೆಳಗೆ ಒಂದು ದೇವಸ್ಥಾನ ಇದೆ, ಬಸವಣ್ಣ ದೇವಸ್ಥಾನ. ಅಲ್ಲಿ ಒಂದು ನಿಮಿಷ, ಅಲ್ಲಿ ದೇವಸ್ಥಾನದಲ್ಲಿ ಕೆಳಗೆ ಹಳ್ಳಿಕಟ್ಟೆ ಇದೆ ಕೆಳಗೆ, ಅಲ್ಲಿ ಹೋಗ್ಬಿಟ್ಟು 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಆ ಬೇವಿನ ಸೊಪ್ಪು ಅದಕ್ಕೆ ಅದ್ರ ಕಳ್ಸೋದ್ರೊಳಗೆ ಕಾಯಿನು ಏನೇನು ಇಟ್ಟಿರ್ತೀವಿ, ಗಂಧ ಕಡ್ಡಿನೂ ತೊಗೊಂಡೋಗ್ಬೇಕು ಜೊತೆಗೆ. ಇಲ್ಲಿಂದನೇ ಹಚ್ಕೊಂಡು ಮನೆಯಿಂದ ಅಲ್ಲಿವರೆಗೂ ಅದನ್ನ ಹೋಗಿ ಅಮ್ಮನ ಬಿಟ್ಟು ಬರೋವರೆಗೂ ಮಾತಾಡೋ ಆಗಿಲ್ಲ, ಮಾತಾಡ್ದಲ್ಲೇ ಹೋಗಿ ಬಿಟ್ಟು ಬಿಡಬೇಕು. ಬೇಕಾದ್ರೆ ಮಾತಾಡ್ಬೋದು, ಇಲ್ಲಿಂದ ಅಲ್ಲಿಗೆ ಹೋಗೋವರೆಗೂ ಮಾತಾಡೋ ಹಾಗಿಲ್ಲ, ಹಾಗೆ ಹೋಗ್ಬೇಕು. ಅವರು ಚಿತ್ರಾನ್ನ ಕೇಳಿದ್ರಲ್ಲ, ರೈಸ್ ಮಾಡಿದ್ದೀನಿ, ಅದಕ್ಕೆ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ವೈಟ್ ಕಲರ್ ಚಿತ್ರಾನ್ನ ಅಂದರೆ ಟರ್ಮರಿಕ್ ಪೌಡರ್ ಹಾಕಲ್ಲ ಅಷ್ಟೇ, ನಾನು ಹಂಗೆ ಮಾಡೋದು ಅಷ್ಟೇ. ಅವರಿಗೆ ಅರಿಶಿನ ಇಲ್ಲದೆ ಇರೋದನ್ನ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಸ್ವಲ್ಪ ಹಿಂಗೆ ಹಾಕ್ತೀನಿ, ಜೀರ್ಣ ಚೆನ್ನಾಗುತ್ತೆ. ಶನಿವಾರ ಭಾನುವಾರ ಮದುವೆ ಇದೆ ನಮ್ಮ ಅತ್ತೆ ಮಗಂದು, ನಮ್ಮ ದೊಡ್ಡಮ್ಮ ಮಗಂದು. ಬಟ್ ನಾವು ಅತ್ತೆ ಅಂತ ಚಿಕ್ಕ ವಯಸ್ಸಿಂದ ಕರೆದ್ಬಿಟ್ಟು ಅದು ರೂಢಿ ಆಗಿಬಿಟ್ಟಿದೆ, ಅತ್ತೆ ಮಗ ಅಂತ. ಮದುವೆ ಇದೆ ಶನಿವಾರ ಭಾನುವಾರ. ಇಲ್ಲೇ ಲಕ್ಷ್ಮೀಪುರದಲ್ಲಿ ಮದುವೆ, ನಾಳೆ ಹೋಗಬೇಕು. ನಾಳೆ ರಿಸೆಪ್ಷನ್ನು, ಭಾನುವಾರ ಮುಹೂರ್ತ ಇದೆ. ಅಲ್ಲೂ ತೋರಿಸ್ತೀನಿ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ, ಅವ್ರನ್ನೆಲ್ಲನೂ ತೋರಿಸ್ತೀನಿ. ಅದೇ ಮದುವೆಗೆ ಹೋಗಬೇಕು, ಅಲ್ಲೂ ವ್ಲಾಗ್ನ ಮಾಡ್ತೀನಿ ನನಗೆ. ನಮ್ಮ ಮನೆಯವ್ರಿಗೆ ಪಟ ಚಿತ್ರಾನ್ನ ಮಾಡಿಬಿಟ್ಟು ಕೊಟ್ಬಿಡೋಣ. ನಾನು ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊತೀನಿ, ಬಿಕಾಸ್ ಅದ್ರ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ. ಪಲಾವು, ಚಿತ್ರಾನ್ನ ಆ ಥರದಕ್ಕೆಲ್ಲ ಕ್ಯಾಪ್ಸಿಕಮ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಪಲ್ಯಗಳು ಮಾಡ್ತೀವಲ್ಲ, ಅದಕ್ಕೂ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ನಮ್ಮ ಭದ್ರಾವತಿ VSL ಸ್ಟೇಡಿಯಮಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ. ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹೋಗ್ಬೇಕು ಅಂತ. ಬಟ್ ಅದು ಆಗ್ತಾನೆ ಇಲ್ಲ. ಅವ್ರು ಬಂದರೆ ಇವ್ರು ಬರ್ತಿಲ್ಲ, ಇವ್ರು ಬಂದರೆ ಅವ್ರು ಬರ್ತಿಲ್ಲ. ಈ ನೆಕ್ಸ್ಟ್ ಟ್ಯೂಸ್ಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನಾಗುತ್ತೆ, ಪ್ಲಾನು ಸಕ್ಸಸ್ ಆಗುತ್ತಾ ಇಲ್ಲ ಫ್ಲಾಪ್ ಆಗುತ್ತಾ ಗೊತ್ತಿಲ್ಲ. ಹೋಗ್ಬೇಕು. ಹೋದರೆ ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ನೀವೆಲ್ಲ ಹೋಗಿ ಬಂದಿದ್ದೀರಾ? ಚೆನ್ನಾಗಿದೆಯಾ, ಹೇಗೆ ಏನು ಅಂತ ಕಮೆಂಟ್ ಮಾಡಿ. ಹೋಗಿಲ್ಲ, ಹೋಗಬೇಕು. ಶಿವಮೊಗ್ಗದಲ್ಲಿ ಒಂದು ಸಲ ಹಾಕಿದ್ರು, ಅವಾಗ ಒಂದು ಸಲ ಹೋಗಿದ್ವಿ ನಾವು. ಈಗ ಭದ್ರಾವತಿಲಿ ತುಂಬ ವರ್ಷ ಇರಲಿಲ್ಲ, ತುಂಬ ವರ್ಷ ಹೆಚ್ಚು ಕಮ್ಮಿ 5 to 6 ಮಂತ್. ಕೊರೋನಾ ಸ್ಟಾರ್ಟಲ್ಲೇನೋ ಕ್ಲೋಸ್ ಆಗಿತ್ತು, ಅದು ಆಗಿರಲಿಲ್ಲ. ಇಷ್ಟು ಕೊರೋನಾ ಮುಗಿದ ಮೇಲೂ ಕೂಡ ಆಗ್ತಿರ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಈ ಸಲ ಹಾಕಿದ್ದಾರೆ. ಹೋಗಿ ಬರಬೇಕು. ನಾವು ನಮಗಂತಲ್ಲ, ಮಕ್ಕಳು ಖುಷಿಗೋಸ್ಕರ ಹೋಗ್ತಾ ಇದ್ದೀವಿ ಅಷ್ಟೇ. ನನ್ನ ಮಕ್ಕಳು ಲೈಕ್ ಮಾಡ್ತಾರೆ ಅಲ್ಲಿ ಎಕ್ಸಿಬಿಷನಲ್ಲೆಲ್ಲ ಗೇಮ್ಸ್ ಇರುತ್ತಲ್ಲ, ಅದನ್ನೆಲ್ಲ ಆಟಾಡೋಕ್ಕೆ ತುಂಬ ಇಷ್ಟಪಟ್ಟು ಆಡ್ತಾರೆ. ಬಟ್ ಈಗೆಲ್ಲ ತುಂಬ ಕಾಸ್ಟ್ಲಿ ಆಗೋಗಿದೆ. ಅವಾಗೆಲ್ಲ 50, 60, 80 ಆ ಥರ ಇತ್ತು. ಈಗೆಲ್ಲ 100. ಆಮೇಲೆ ಫುಡ್ಡು ಕೂಡ ತುಂಬ ಕಾಸ್ಟ್ಲಿಯಲ್ಲಿ. ಮತ್ತು ನಾವೇನೇ ಐಟಮ್ ತೊಗೊತೀವಿ ಅಂದರೂ ತುಂಬ ಕಾಸ್ಟ್ಲಿಯಲ್ಲಿ. ನೋಡಬೇಕು ಯಾರ್ಯಾರು ಏನೇನು ತಿಂತೀವಿ, ಯಾರ್ಯಾರು ಏನೇನು ತೊಗೊತೀವಿ ಗೊತ್ತಿಲ್ಲ. ಇನ್ನೂ ಐ ಹೋಪ್ ಈ ಟ್ಯೂಸ್ಡೇ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಹೋಗಬೇಕು ಕೂಡ. ಮುಗ್ದೋಗ್ಬಿಡುತ್ತೆ ಇಲ್ಲ ಅಂದರೆ, ಸೊ ಅದಕ್ಕೋಸ್ಕರ ಹೋಗಬೇಕು. ಫೆಬ್ರವರಿ 29ಗೇನೋ ಕ್ಲೋಸ್ 28 ಎಷ್ಟಕ್ಕೂ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನೋಡಬೇಕು. ಅಷ್ಟರಲ್ಲಿ ಹೋಗಿ ಬಂದುಬಿಡಬೇಕು. ಈ ಸಲ ನಾನು ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಲ್ಲೇನು ಜಾಸ್ತಿ ತೊಗೊಳಕ್ಕಾಗಲ್ಲ. ತುಂಬ ಅಂದರೆ ತುಂಬ ರೇಟ್ ಹೇಳ್ತಾರೆ. 1 to double ರೇಟ್ ಹೇಳ್ತಾರೆ. ಆ್ಯಂಡ್ ಫುಡ್ ಕೂಡ ಅಷ್ಟೇ. 40 rupees ಗೋಬಿನಲ್ಲಿ 60, 100 ಆ ಥರ ಹೆಚ್ಚು ಕಮ್ಮಿ ಜಾಸ್ತಿನೇ ಹೇಳ್ತಾರೆ. ಸೊ ನೋಡಬೇಕು. ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬರ್ತೀವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಟ್ಯೂಸ್ಡೇ ಬರೋಣ. ಐ ಹೋಪ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮೊಟ್ಟೆ ಬೇಯಿಸಿ ಇಟ್ಟಿದ್ದೆ ಆಗಲೇ, ರೈಸು ಆಗಿದೆ. ಈಗ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಎಲ್ಲ ಬೆಂದ ಮೇಲೆ ರೈಸ್ನ ಮಿಕ್ಸ್ ಮಾಡಿ ಅವರಿಗೆ ಊಟ ಕೊಡ್ತೀನಿ. ತುಂಬ ಫಿಗರ್ ರೈಸ್ ಮೀನ್ಸ್ ಚಿತ್ರಾನ್ನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅವರಿಗೆ ಅಕಸ್ಮಾತ್ ಏನಾದ್ರು ಸಾಂಬಾರಲ್ಲಿ ಊಟ ಮಾಡಲ್ಲ ಹಾಗೆ ಹೀಗೆ ಅಂದರೆ ಚಿತ್ರಾನ್ನ ಪ್ರಿಫರ್ ಮಾಡ್ತಾರೆ. ಮಾಡಿಕೊಡು ಅಂತ ಸಿಂಪಲ್. ಇವತ್ತು ನಾನು ಕಡಲೆಬೀಜ ಅದೆಲ್ಲ ಹಾಕಿದ್ದೀನಿ. ಅವ್ರಿಗೆ ಏನಿಲ್ಲ, ಸಿಂಪಲ್ಲಾಗಿ ಒಂದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಇಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೇಳಲ್ಲ ಅವರು. ಕಡಲೆಬೀಜ, ಕಡಲೆಬೇಳೆ ಬೇರೆ ಏನೂ ಕೇಳಲ್ಲ. ಹಂಗೆ ಸಿಂಪಲ್ಲಾಗಿ ಮಾಡಿ ಕೊಟ್ಟರೆ ಅದನ್ನು ತುಂಬ ಲೈಕ್ ಮಾಡ್ತಾರೆ. ಬಟ್ ನಾನು ಇವತ್ತು ಕ್ಯಾಪ್ಸಿಕಮ್ ಅದೆಲ್ಲ ಹಾಕಿ ಮಾಡಿಕೊಡ್ತಾ ಇದ್ದೀನಿ. ನೈಟು ರಾತ್ರಿ ಡಿನ್ನರಿಗೆ ಕೇಳ್ತಾರೆ. ರೆಡಿ ಆಯಿತು. ಇದು ಚಿತ್ರಾನ್ನದ ಆರಾಮ ಒಳ್ಳೆ ವೆಜ್ ಫ್ರೈಡ್ ರೈಸ್ ಮೇಲೆ ಬರ್ತಿದೆ. ಬಿಕಾಸ್ ಇದು ಏನು ಕ್ಯಾಪ್ಸಿಕಮ್ ಹಾಕಿದ್ದೀನಲ್ಲ, ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಸ್ಮೆಲ್. ಕೊಡೋಣ ಬರ್ರಿ ನಮ್ಮ ಮನೆಯವ್ರಿಗೆ ಏನಂತ ನೋಡೋಣ. ರೀ ಹೆಂಗಿದೆ? ಸೂಪರ್ ಆಯ್ತು. ನಿಜ? ವಾಟರ್ ತಂದು ಕೊಡ್ತೀನಿ, ಊಟ ಮಾಡಿ. ಹಾಗೆ ಶನಿವಾರದ್ದು ಪೂಜೆ ಮಾಡಿಬಿಟ್ಟು ನಾವು ಬ್ಲೌಸ್ ಇಸ್ಕೊಂಬರೋಕ್ಕೆ ಅಂತ ಹೊರಟ್ವಿ. ಹಾಗೆ ಅಜ್ಜಿ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಲ್ಲಿ ಅವರಿಗೆ ಟ್ಯಾಬ್ಲೆಟು ಮತ್ತು ಕೆಮ್ಮು ಜಾಸ್ತಿ ಆಗಿತ್ತು. ಶಿರಪ್ಪು, ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡು ಬರೋಕ್ಕೆ ನಮ್ಮ ಮನೆಯವ್ರು ಹೋಗಿದ್ದಾರೆ. ತೊಗೊಂಡು ಅಜ್ಜಿ ಮನೆಗೆ ಕೊಟ್ಟು ಬ್ಲೌಸ್ ಇಸ್ಕೊಂಡು
ಹಾಗೆ ಅತ್ತೆ ಮನೇಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ನಾವು ವಾಪಸ್ ಆದ್ವಿ. ರೀ ನಿಮ್ಮ ಫ್ಯಾಮಿಲಿ ಬುಲಾರದ ರೀ, ನಿಮ್ಮ ಫ್ಯಾಮಿಲಿಗೆ ಹಾಯ್ ಹೇಳು. ಹಾಯ್. ಏನಾಗ್ಬೇಕು ಅವರೆಲ್ಲ ನನಗೆ? ಹಾ, ನಿಮ್ಮ ಫ್ಯಾಮಿಲಿಯವರೆಲ್ಲ ರೀ ಅಲ್ಲಿ ನೋಡಲ್ಲಿ ನಿಮ್ಮ ರಿಲೇಷನ್ಸು ಏನಾಗ್ಬೇಕು ನನಗೆ ಅವರೆಲ್ಲ? ಹಾಂ, ನಿನೀಗ ನನಗೆ ಯಾಕೆ ದೂರ ಸಂಬಂಧಿ ಆಗ್ತಾರೆ? ನಿಮ್ಮ ರಿಲೇಷನ್ ನಾನು ಹೇಳಿದ್ದು, ನಿಮ್ಮ ರಿಲೇಷನ್ಸ್ ಅವರು. ನೀನು ಅಲ್ಲೇ ಇರಲ್ಲ, ಬಂದಿದ್ದು ಅಲ್ಲೇ. ಹುಚ್ಚ ಪುರ್ಕ ನೀನು, ಹುಚ್ಚ ಪುರ್ಕ. ಓಕೆ ಫ್ರೆಂಡ್ಸ್, ಬಾಯ್. ನಾವು ಅಲ್ಲಿಂದ ಹೊರಟಿ ಮದುವೆಗೆ ರೆಡಿಯಾಗಿ ಹೊರಟ್ವಿ. ಅಲ್ಲಿ ಕ್ಲಿಪ್ಪಿಂಗ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.